ನೀವು ಎಷ್ಟೇ ವಿಡಿಯೋ ಮಾಡಿದ್ರು ಪ್ರಳಯ ಆಗೋದಿಲ್ಲ. ನಾವು ಪ್ರಳಯ ಆಗಲಿ ಅಂತ ವಿಡಿಯೋನೇ ಮಾಡ್ತಾನೆ ಇಲ್ವಲ್ಲ. ಯಾರು ಹೇಳಿದ್ದು ಪ್ರಳಯ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ? ನೀವು ಅನ್ಕೊಂಡಿರೋ ತಪ್ಪು ಮೈಂಡ್ ಸೆಟ್ ಅಂತ ಹೇಳದ್ನಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆನ ಪ್ರಳಯ ಅಂತ ಕರೆದ್ರು. ಅದನ್ನ ಬಿಟ್ಟು ನೀವು ಫಿಲಮ್ ನೋಡ್ಬಿಟ್ಟಿರ್ತೀರಾ, ಫಿಲಮ್ ಇಮ್ಯಾಜಿನೇಷನಲ್ಲೇ ಇರ್ತೀರಾ. 2012 ಒಂದು ಫಿಲಮ್ ತೋರಿಸ್ಬಿಟ್ರೆ ಹಿಂಗೆ ಪೂರ್ತಿ ಒಂದೇ ದಿನ ಮಗಜ್ ಬಿದ್ದೋಯ್ತು. ಆ ಥರ ಆಗ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ. ಹೋಪ್ ಈಸ್ ದ ಓನ್ಲಿ ವೇ ಫಾರ್ ಎವ್ರಿಥಿಂಗ್. ಈ ಮಾತು ನಾನು ಹೇಳಿದ್ದಲ್ಲ, ಬುದ್ಧ ಅವರು ಹೇಳಿದ್ದು. ನಂಬಿಕೆ ಅನ್ನೋದು ಎಲ್ಲದಕ್ಕೂ ದಾರಿ ತೋರಿಸ್ತಾ ಹೋಗುತ್ತೆ ಅಂತ. ಕೆಲವಷ್ಟು ಒಳ್ಳೆ ನಂಬಿಕೆಗಳಿರುತ್ತೆ, ಕೆಲವಷ್ಟು ಕೆಟ್ಟ ನಂಬಿಕೆಗಳಿರುತ್ತೆ, ಕೆಲವಷ್ಟು ಬೇಗ ಆಗ್ಬಿಡ್ಬೇಕು ಅನ್ನೋ ಆಸೆ ಇರುತ್ತೆ, ಕೆಲವಷ್ಟು ಜನಕ್ಕೆ ಇದು ನಿಧಾನಕ್ಕಾಗ್ಲಪ್ಪ ಅಂತ ಕೇಳ್ಕೊಳ್ಳೋರು ಇರ್ತಾರೆ. ಅನಾಹುತಗಳನ್ನ ನೋಡ್ತಾ ಇರ್ತಾರೆ. ಅದನ್ನು ನೋಡಿದವ್ರಿಗೆ, ಅದರಲ್ಲಿ ಬದುಕಿದವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕಲ್ಲ ಅನಿಸುತ್ತೆ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸ್ವಲ್ಪ ಮಾಡಿಟ್ಟಿರೋರ್ಗೂ ಅದೇ ಯೋಚನೆ ಆಗಿರುತ್ತೆ. ಇನ್ನು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ನಾವು ಏನೋ ಒಂದು ಮಾಡ್ಕೋಬೋದಲ್ಲ ಅನ್ನೋದು ಯೋಚನೆಗಳಲ್ಲಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ. ಅಂಥದ್ದು ವರ್ಕ್ ಆಗುತ್ತೆ ಅನ್ನೋದು ಕೂಡ ನಾವು ನಂಬಿರೋ ಅಂಥದ್ದು. ನಂಬೋದು ಬಿಡೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಓಕೆ, ಈ ವಿಷಯ ಗೊತ್ತಾದ ಮೇಲೆ ನಾವು ರಿವ್ಯೂ ಮಾಡೋಣ ಅಂತ ಇವತ್ತು. ಬೇಸಿಕಲಿ ಎಷ್ಟೆಷ್ಟೋ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಕಮೆಂಟ್ಸ್ಗಳಿಗೆ ಉತ್ತರ ಕೊಡಲಿಲ್ಲ ಅಂದರೆ ಕೆಲವಷ್ಟಕ್ಕೆ ನಂಬಿಕೆ ಬರೋದಿಲ್ಲ. ಓಕೆ, ಇವತ್ತಿನ ಕಮೆಂಟ್ ರಿವ್ಯೂನಲ್ಲಿ ನೋಡೋದಾದರೆ ಏಪ್ರಿಲ್ 19ರಿಂದ 24ನೇ ತಾರೀಕು ಒಳಗಡೆ ಕೆಲವಷ್ಟು ಬದಲಾವಣೆಗಳಾಗುತ್ತೆ ಭೂಮಿ ಮೇಲೆ. ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ ಚಂದ್ರನಲ್ಲಿ, ಚಂದ್ರನ ಹತ್ರ ಬುಧ ಗ್ರಹ, ಶನಿ ಗ್ರಹ, ಶುಕ್ರ ಗ್ರಹ ಏನೋ ಹೇಳಿದ್ರು. ಈ ಥರ ಗ್ರಹಗಳ ಕೂಟ ಅನ್ನೋದು ಒಂದು ಏರ್ಪಡುತ್ತೆ. ತ್ರಿವಳಿ ಗ್ರಹಗಳ ಕೂಟ ಅಂತ ಕರೆದಿದ್ದಾರೆ. ರೀತಿಯ ವಿಚಿತ್ರ ಘಟನೆಗಳು ನಡೀತಾ ಇರುತ್ತೆ. ಅದರಂತೆ ಮುಂದಿನ ವಾರ ಚಂದ್ರನೊಂದಿಗೆ 2 ಗ್ರಹಗಳು ಸೇರುವ ಮೂಲಕ ನಗು ಮುಖದಂತೆ ಭಾಸವಾಗುತ್ತೆ ಎಂದು ನಾಸಾ ತಿಳಿಸಿದೆ. ನಾಸಾ ವರದಿಯ ಪ್ರಕಾರ ಏಪ್ರಿಲ್ 25ರಂದು ಶುಕ್ರ, ಶನಿ ಮತ್ತು ಅರ್ಧ ಚಂದ್ರನ ಜೋಡಣೆಯು ಬೆಳಗಿನ ಬಾನಿನಲ್ಲಿ ನಗುತ್ತಿರುವ ಮುಖವನ್ನು ಹೋಲುವ ದೃಶ್ಯ ವಿದ್ಯಮಾನವನ್ನ ಸೃಷ್ಟಿಸುತ್ತೆ ಎಂದು ಹೇಳಿದೆ. ಶುಕ್ರ ಮತ್ತು ಶನಿ ಗ್ರಹಗಳು ಮುಖದ ಕಣ್ಣಾಗಿ ಕಂಡರೆ ಅರ್ಧ ಚಂದ್ರ ನಗುವಂತೆ ಭಾಸವಾಗುತ್ತೆ. ಈ 3 ಗ್ರಹಗಳು ಶುಕ್ರ, ಶನಿ, ಚಂದ್ರ 3 ಗ್ರಹ ಒಟ್ಟಿಗೆ ಸೇರುತ್ತೆ. ಓಕೆ, ಈಗ ರೀಸೆಂಟಾಗಿ ಬುಧ ಗ್ರಹ ಕೂಡ ಆ ಪಾತಲ್ಲಿ ಬಂದೋಯ್ತು. ಇದೆಲ್ಲ ಆಗೋದ್ರಿಂದ ಮನುಷ್ಯರ ಮೈಂಡ್ ಸೆಟ್ ಮೇಲೆ ಕೆಲವಷ್ಟು ಕಂಟ್ರೋಲ್ ಅನ್ನೋದನ್ನ ಗ್ರಹಗಳು ತಗೊಳುತ್ತೆ ಅಂತ ಹೇಳ್ತಾರೆ. ಮನುಷ್ಯರ ಮೈಂಡ್ ಸೆಟ್ ಒಂದು ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಅವರಲ್ಲಿ ಬಂದು ಹೋಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ವಿ. ಇದು ಕೆಲವಷ್ಟು ಕಡೆ ನಡೀತಾ ಇದೆ. ಹೌದು, ಯಾಕೆ ಅಂದರೆ ಇವಾಗ ರೀಸೆಂಟಾಗಿ ಇಸ್ರೇಲಲ್ಲಿ ಈ ಹಬ್ಬದ ಆಚರಣೆ ಬಗ್ಗೆನೂ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ಹೋಲಿ ಫೈರ್, ನಂಬಿಕೆಯಿಂದ ಬಳಸುವಂಥ ಒಂದು ಬೆಂಕಿ ಯಾರನ್ನೂ ಸುಡ್ತಾ ಇಲ್ಲ. ಇದು ಮ್ಯಾಜಿಕ್ ಅಂದರೆ ಯಾರೊಬ್ರು ಹಾಕಿದ್ರು ಹುಲಿಕಲ್ ನಟರಾಜ್ ಅವ್ರನ್ನ ಕಳಿಸಿ ಹೇಳ್ತಾರೆ ಅಂತ. ಎಲ್ಲದಕ್ಕೂ ಉತ್ತರ ಅವ್ರ ಹತ್ರನೂ ಸಿಗೋದಿಲ್ಲ. ಹೌದು, ಅವ್ರು ಎಷ್ಟೆಷ್ಟೋ ಮೋಸ ಆಗ್ತಾ ಇರೋದನ್ನ, ಎಷ್ಟೆಷ್ಟೋ ವಿಷಯಗಳನ್ನ ಓಪನ್ ಆಗಿ ತಿಳಿಸೋ ಕೆಲಸ ಮಾಡಿದ್ದಾರೆ. ಆದರೆ ಕೆಲವಷ್ಟಕ್ಕೆ ಉತ್ತರಗಳು ಎಲ್ಲೂ ಸಿಗೋದಿಲ್ಲ. ಅಂಥದ್ದು ಪ್ರಪಂಚದಲ್ಲಿ ಎಷ್ಟೆಷ್ಟೋ ಇದೆ ಬಿಡಿ. ಇನ್ನು ಮುಂದೆ ಕಮೆಂಟ್ಗಳನ್ನ ನೋಡೋದಾದರೆ, ಯಾಗಂಟಿ ಬಸವ ಕೂಗುದು ಸುಳ್ಳಾಯಿತು. SN ಭಟ್ ಅನ್ನೋರು ಒಬ್ರು ಹಾಕಿದ್ದಾರೆ, ನೀವು ಎಷ್ಟೇ ವಿಡಿಯೋ ಮಾಡಿದ್ರು ಪ್ರಳಯ ಆಗೋದಿಲ್ಲ. ನಾವು ಪ್ರಳಯ ಆಗಲಿ ಅಂತ ವಿಡಿಯೋನೇ ಮಾಡ್ತಾನೆ ಇಲ್ವಲ್ಲ. ಯಾರು ಹೇಳಿದ್ದು ಪ್ರಳಯ ಆಗಲಿ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ಅಂತ? ನೀವು ಅನ್ಕೊಂಡಿರೋ ತಪ್ಪು ಮೈಂಡ್ ಸೆಟ್ ಅಂತ ಹೇಳದ್ನಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನಾನು ಪ್ರಳಯ ಆಗಲಿ ಅಂತ ಯಾವತ್ತೂ ವಿಡಿಯೋ ಮಾಡಿಲ್ಲ. ಆಗೋ ಸಂದರ್ಭ ಬಂದರೆ ಬಚಾವಾಗೋ ಒಂದು ಪ್ರಯತ್ನ ಮಾಡ್ಕೊಳ್ಳಿ. ಬದಲಾಯಿಸಿ, ಪ್ರಕೃತಿನ ಬದಲಾಯಿಸೋದಕ್ಕೆ ಸಮಯ ಇದೆ. ಈಗ ಎಷ್ಟೆಷ್ಟೋ ಕಡೆ ನೋಡ್ತಾ ಇದ್ದೀವಿ, ಅನಾಹುತಗಳೆಲ್ಲ ನಡೀತಾ ಇದೆ. ಆ ರೀತಿ ಸಡನ್ನಾಗಿ ಬಂದರೆ ಬಚಾವಾಗೋ ಪ್ರಯತ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಹೊರತು ನಾಳೆ ಪ್ರಳಯ ಆಗಲಿ ಅಂತ ಯಾರು ಕೇಳ್ಕೊಳ್ತಾ ಇಲ್ವಲ್ಲ. ಯಾಕೆ ಇದ್ರ ಬಗ್ಗೆ ನೀವು ಯೋಚನೆ ಮಾಡಲ್ಲ? ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂದರೆ, ಏನೇ ಹೇಳಿದ್ರು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳೋದನ್ನ ಬಿಟ್ಟು ಸ್ವಲ್ಪ ಪಾಸಿಟಿವ್ ಆಗಿ ತೊಗೊಳ್ಳೋ ಪ್ರಯತ್ನ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ರು ಮೈಂಡ್ ಸೆಟ್ ಈ ಥರ ಇರುತ್ತೆ, ಏನು ಹೇಳೋದಕ್ಕಾಗೋದಿಲ್ಲ. ಯಾಗಂಟಿ ಬಸವ ಕೂಗೋದು ಸುಳ್ಳಾಯಿತು. ಬಟ್ರೆ ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಈ ವಿಷಯಗಳನ್ನ ನಾನು ಡೈರೆಕ್ಟಾಗಿ ಎಲ್ಲೂ ಹೇಳ್ತಿಲ್ಲ. ಏಕೆಂದರೆ ನಾನೇನು ಕಾಲಜ್ಞಾನಿ ಅಲ್ಲ. ಯಾರ್ಯಾರೋ ಕೆಲವಷ್ಟು ನಿಮ್ಮಂಥವರು ವಿಷಯಗಳನ್ನ ತಿಳ್ಕೊಂಡಿರೋರು ತಿಳಿಸೋ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಗ್ರೂಪ್ ಡಿಸ್ಕಷನ್ ಆಗ್ತಾ ಇರುತ್ತೆ. ನಡೆದ್ರೆ ನಡಿಬಹುದು, ಕೆಲವಷ್ಟು ಮುಂದಕ್ಕೂ ಹೋಗಬಹುದು ಅಂತಲೇ ಹೇಳ್ತಾ ಇರೋದು. ಹಂಗಂದರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ದಂಥ ಕಾಲಜ್ಞಾನದ ಪ್ರಕಾರ ಡಿಸೆಂಬರಲ್ಲಿ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ಒಂದು ನಕ್ಷತ್ರ ಕಾಣಿಸ್ಬೇಕಾಯಿತು. ಕಾಣಿಸ್ಲಿಲ್ವಲ್ಲ. ಹಂಗಂದ್ರೆ ವೀರಬ್ರಹ್ಮೇಂದ್ರ ಸ್ವಾಮಿಗಳೇ ಸುಳ್ಳು ಅನ್ನೋದಕ್ಕಾಗತ್ತಾ? ನಾವು ಬದುಕ್ತಾ ಇರೋಂಥ ಡೇಟ್ಗಳಲ್ಲಿ ವೇರಿಯೇಷನ್ ಇರುತ್ತಷ್ಟೇ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ಕೂಡ ಹೆಚ್ಚು ಅಂದರೆ 90 ವರ್ಷ 100 ವರ್ಷ ಬದುಕಿರೋರನ್ನ ನೋಡಿರ್ಬೋದು. ಅದಕ್ಕಿಂತ ಜಾಸ್ತಿ ಬದುಕಿರೋರು ಎಲ್ಲೆಲ್ಲೋ ಇದ್ದಾರೆ ಗುಹೆಗಳಲ್ಲಿ ಅಂತಾರೆ. ಆದರೆ ಅವ್ರಿಗೆ ಈ ಡೇಟ್ಗಳು ಗೊತ್ತಿರುತ್ತಾ? ಎಕ್ಸಾಕ್ಟ್ ಸಂವತ್ಸರ ಯಾರಾದರೂ ಇರೋದಕ್ಕಾಗುತ್ತೆ? ನಮಗೂ ಗೊತ್ತಿಲ್ಲ. ಯಾರೋ ಒಂದು 150 ವರ್ಷದಿಂದ ಹೇಳಿದ್ರು ಇದು ಈ ಸಂವತ್ಸರ ಅಂತ, ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕಿಂತ ಹಿಂದೆ ಇದ್ದಂಥ ನಿಜವಾದ ಸಂವತ್ಸರ ಯಾವುದು?
ಎಲ್ಲೂ ಕೂಡ ಡೇಟಾ ಇಲ್ಲ. ಎಲ್ಲಾದರೂ ಪೇಪರಲ್ಲಿ ಪ್ರೂಫ್ ಇದೆಯಾ? ಯಾಕೆ ಇಲ್ಲ, ಎಲ್ಲೂ ಕೂಡ ಆ ಥರದೊಂದು ಡೇಟಾ ಮೇಂಟೈನೇ ಮಾಡಿಲ್ಲ. ಅಂದಮೇಲೆ ಹೇಗೆ ಹೇಳೋದಕ್ಕಾಗುತ್ತೆ ಇದೇ ಆ ಡೇಟು, ನಾವು ಅಂದ್ಕೊಂಡಿರೋ ಡೇಟು ಅಂತ? ನಾನು ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಕೆಲವಷ್ಟು ಕ್ಯಾಲೆಂಡರ್ಗಳ ಪ್ರಕಾರ ನಾವಿರುವಂಥ ಇಯರ್ 2087 ಅಂತ ಹೇಳ್ತಾರೆ, ಇನ್ನು ಕೆಲವೊಂದು ಕ್ಯಾಲೆಂಡರ್ ಪ್ರಕಾರ 1947 ಅಂತ ಹೇಳ್ತಾರೆ. ಯಾವ ಕ್ಯಾಲೆಂಡರ್ ನಂಬೋದು? ಆ ರೀತಿ ಕ್ಯಾಲೆಂಡರ್ಗಳನ್ನ ನೋಡ್ತಾ ಹೋದಾಗ ಕೆಲವಷ್ಟು ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ನಾನೇನು ಕಾಲಜ್ಞಾನಿ ಅಲ್ಲ, ನಾನು ಯಾವ ಬುಕ್ಕನ್ನು ಬರೆದಿಲ್ಲ, ಬರ್ದಿರೋದನ್ನು ತಿಳಿಸೋ ಕೆಲಸ ಮಾಡ್ತೀವಿ. ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಲೇಬೇಕು ಅಂದರೆ ಭಗವದ್ಗೀತೆ ಪುರಾಣ, ಇನ್ನು ರಾಮಾಯಣನೂ ಒಂದು ಪುರಾಣ, ಇನ್ನು ಎಷ್ಟೆಷ್ಟೋ ಪುರಾಣಗಳಿದೆ ನಮ್ಮಲ್ಲಿ, 18 ಪುರಾಣಗಳಿದೆ. ಅದರಲ್ಲಿರೋ ವಿಷಯನ ಯಾರೋ ಒಬ್ರು ನಿಮಗೆ ತಿಳಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿರೋ ವಿಷಯ ಹೇಳಿದ್ದು ನಡೆದಿಲ್ಲ ಅಂತ ಡೌಟ್ ಬರೋದು ಸಹಜ. ಆ ಥರ ಡೌಟ್ ಬಂದಾಗ ಅದಿಲ್ವೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಾಗುತ್ತಾ? ಪುರಾವೆಗಳಿರ್ತವೆ ಇದೇ ರೀತಿ, ಇದಕ್ಕೂ ಪುರಾವೆಗಳು ಸಿಗುತ್ತೆ. ಆದರೆ ಆ ಡೇಟು ಸಮಯ ಬಂದಾಗ ಅದರಲ್ಲಿ ಕೆಲವೊಬ್ರು ಹೇಳಿರ್ತಾರೆ ಈ ಡೇಟ್ಗಾಗುತ್ತೆ ಈ ಡೇಟ್ಗಾಗುತ್ತೆ ಅಂತ, ಅವ್ರಿಗೆ ಗೊತ್ತಿದ್ದನ್ನ ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿರ್ತಾರೆ. ಆದರೆ ಆ ಡೇಟ್ಗೆ ನಡಿಬೇಕು ಅನ್ನೋದು ಏನಿಲ್ವಲ್ಲ. ಯಾರು ಇಲ್ಲಿ ಬೇಗ ಆಗೋಗ್ಲಿ ಪ್ರಳಯ, ನಾಳೆನೇ ನಮಗೆಲ್ಲ ಸತ್ತೋಗ್ಬಿಡ್ಲಿ ಅಂತ ಯಾರು ಕೇಳ್ಕೊಳ್ತಾ ಇಲ್ವಲ್ಲ. ಕೆಲವೊಬ್ರು ಇರ್ತಾರೆ ಮೈಂಡ್ ಸೆಟ್ಟು, ನೀವು ಹೇಳಿ ಡೇಟ್ಗಾಗಿಲ್ಲ ಅಂದರೆ ಇದು ನಡೆಯಲ್ಲ, ಓಕೆ ನಡೀದೇ ಇದ್ರೆ ಒಳ್ಳೇದೇ ಅಲ್ವಾ, ನಡೆದ್ರೆ ಅನ್ನೋದು ಮಾತ್ರ ಹೇಳ್ತಾ ಇರೋದಿಲ್ಲಿ. ನಡೀದೇ ಇದ್ರೆ ತುಂಬಾ ಒಳ್ಳೇದು, ನಡೆದ್ರೆ ಬಚಾವಾಗೋದಕ್ಕೆ ದಾರಿಗಳನ್ನ ಹುಡುಕೊಳ್ಳಿ ಅನ್ನೋದಷ್ಟೇ ನಾವು ತಿಳಿಸ್ತಾ ಇರೋದು ವಿಡಿಯೋಗಳ ಮೂಲಕ. ಯಾಕೆ ಅಂದರೆ US ನೋಡಿದ್ವಿ, ಎಂಥ ದೊಡ್ಡ ದೇಶ ಬೆಂಕಿ ಎತ್ಕೊಂಡು ಹೋಗ್ದೋಯ್ತು, ಟಾರ್ನೆಡೋಗಳು ಬಂದು ಕೊಚ್ಕೊಂಡು ಹೋಯ್ತು, ಭೂಕಂಪದಿಂದ ನಡುಗ್ತಾ ಇದೆ, ಎಲ್ಲ ರೀತಿ ಪ್ರಕೃತಿ ವಿಕೋಪದಿಂದ ದೇಶ ಅಳ್ಳಾಡೋಗ್ತಾ ಇದೆ, ಆರ್ಥಿಕ ವ್ಯವಸ್ಥೆ ಪೂರ್ತಿಯಾಗಿ ನಾಶ ಆಗೋಗಿದೆ. ಅಂಥ ಪರಿಸ್ಥಿತಿ ಬಂದರೆ USA ತಡ್ಕೊಳ್ಳುತ್ತೆ ಬಿಡಿ, ಅಲ್ಲಿ ದುಡ್ಡಿದೆ ಚೆನ್ನಾಗಿ, ಎಲ್ಲ ಕೋಟ್ಯಾಧೀಶ್ವರೇ. ಆದರೆ ಭಾರತದಲ್ಲಿ ಅಂಥ ಪರಿಸ್ಥಿತಿ ಬಂದರೆ ಹೆಂಗೆ ತಡ್ಕೊಳ್ಳೋದಕ್ಕಾಗುತ್ತೆ? ಯೋಚನೆ ಮಾಡೋದಕ್ಕೂ ಸಾಧ್ಯ ಇದೆ, ಒಂದು ಸಲ ಯೋಚನೆ ಮಾಡಿ, ಕಷ್ಟ ಇದೆ ಅಲ್ಲ, ಅದನ್ನೇ ನಾವು ಹೇಳ್ತಾ ಇರೋದು, ಎಚ್ಚೆತ್ಕೊಳ್ಳಿ ಅಂತ ಅಷ್ಟೇ. ಪ್ರಳಯ ಆಗದೆ ಇದ್ರೆ ಒಳ್ಳೇದೆ, ಆದರೆ ಪ್ರಳಯ ಅಂದರೆ ನೀವು ಏನೇನೋ ಅರ್ಥ ಮಾಡ್ಕೋಬೇಡಿ. ಎಲ್ಲರೂ ಹೇಳಿದ್ದಾರೆ, ಸತೀಶ್ ಸರ್ ಹೇಳಿದ್ರು, ಗುರುದೇವ್ ಸರ್ ಜೊತೆ ಡಿಸ್ಕಸ್ ಮಾಡುವಾಗ ಹೇಳಿದ್ರು, ಇನ್ನು ಬೇರೆಯವರೆಲ್ಲ ಇಷ್ಟೆಷ್ಟೋ ಜನ ಹೇಳಿದ್ದಾರೆ, ಪ್ರಳಯ ಅಂದರೆ ಒಂದೇ ಸಲ ಭೂಮಿ ಪೂರ್ತಿ ಮಡಚಿ ಮುದ್ದೆ ಮಾಡಿ ಬಿಸಾಕೋದಿಲ್ಲ. ಎಲ್ಲೋ ಕೆಲವಷ್ಟು ವಿಕೋಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಾಯಿಲೆಗಳ ರೂಪದಲ್ಲಿ, ಇಲ್ಲ ಬೇರೆ ವಿಕೋಪಗಳು, ಪ್ರಕೃತಿ ವಿಕೋಪಗಳು, ಈ ಥರ ಭೂಕಂಪ, ಸುನಾಮಿ, ಅಗ್ನಿಪರ್ವತ ಹೋಗೋದು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ಇದೆಲ್ಲ ಕೂಡ್ಕೊಂಡ್ರೆ ಪ್ರಳಯ ಅನ್ನೋದು. ಪ್ರಕೃತಿನಲ್ಲಾಗುವಂಥ ಬದಲಾವಣೆನ ಪ್ರಳಯ ಅಂತ ಕರೆದ್ರು. ಅದನ್ನ ಬಿಟ್ಟು ನೀವು ಫಿಲಮ್ ನೋಡ್ಬಿಟ್ಟಿರ್ತೀರಾ, ಫಿಲಮ್ ಇಮ್ಯಾಜಿನೇಷನಲ್ಲೇ ಇರ್ತೀರಾ. 2012 ಒಂದು ಫಿಲಮ್ ತೋರಿಸ್ಬಿಟ್ರೆ ಹಿಂಗೆ ಪೂರ್ತಿ ಒಂದೇ ದಿನ ಮಗಚ್ ಬಿದ್ದೋಯ್ತು, ಆ ಥರ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತೀರಾ. ಅದೇ ಮೈಂಡ್ ಸೆಟ್ ತಪ್ಪು ಅಂತ ಹೇಳ್ತಿರೋದು. ಅರ್ಥ ಮಾಡ್ಕೊಳ್ಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಒಳ್ಳೇದು. ಅರ್ಥ ಮಾಡ್ಕೊಳ್ಳೋದೇ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಮ ತಪ್ಪಲ್ಲ, ನಿಮ್ಮ ತಪ್ಪು. ಇನ್ನು ಮುಂದಕ್ಕೆ ಹೋಗೋದಾದರೆ ಯಾರೋ ಒಬ್ರು ಹಾಕಿದ್ದಾರೆ, ಲೇ ಕುಬಾಳ್ ನೀನು ಹೀಗೆ ವೆಯ್ಟ್ ಮಾಡ್ತಾ ಇರೋ, ಅವನು ಪ್ರಳಯ ಅಂತ ವಿಡಿಯೋಸ್ ಹಾಕಿ ಯಾರೋ ಒಬ್ರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಯಾರೋ ಒಬ್ರು ಅವರು ಗೊತ್ತಿಲ್ಲ, ಶಿವ ಬಾಯ್ ಅಂತೆ, ಅವ್ರಿಗೆ ಡೀಟೇಲ್ಸ್ ಎಷ್ಟೋ ಸಲ ತೋರಿಸಿದ್ದೀನಿ, ಇದರಲ್ಲಿ ಏನು ಬರುತ್ತೆ ಏನು ಬರಲ್ಲ ಅಂತ. ದುಡ್ಡು ಮಾಡೋದಕ್ಕೆ ಅಂತಲೇ ಹೋದರೆ ಎಷ್ಟೋ ವೇಸ್ಟ್ ಇದೆ ಆಯಿತಾ. ಇಲ್ಲಿ ಕುತ್ಕೊಂಡು ದಿನಗಟ್ಟಲೆ ನಿಮಗೆ ಎಡಿಟ್ ಮಾಡಿ ಪ್ರೋಗ್ರಾಮ್ ಹಾಕಿದ್ರು 20 ರೂಪಾಯಿ ಬರೋದಿಲ್ಲ ದಿನಕ್ಕೆ 20 ರೂಪಾಯಿ ಬರದೇ ಇರೋಂಥ ಕೆಲಸ ಯಾಕೆ ಮಾಡಬೇಕಲ್ವಾ? ಇವ್ರು ಯಾರೋ ಕೇಳ್ತಾ ಇದ್ದಾರಲ್ಲ ಇಷ್ಟೊಂದು ಬರುತ್ತೆ ದುಡ್ಡು ಅಂತ. ಒಂದೊಂದು ಸಲ ನಿಮ್ಗೆ ಅರ್ಥ ಮಾಡಿಸ್ಬೇಕು ಅಂತಲೇ ತೋರಿಸ್ಬೇಕಾಗತ್ತೆ, ಕೆಲವೊಂದನ್ನು ತೋರಿಸಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಅಂದ್ಕೊಳ್ತೀನಿ. ಇರಲಿ, ಯಾರೊಬ್ರು ಕೇಳ್ತಾ ಇದ್ದಾರೆ, ಡೀಟೇಲಾಗಿ ಹೇಳಬೇಕು ಅಂದರೆ ದುಡ್ಡು ಮಾಡೋದಕ್ಕೆ ಬೇರೆ ಬೇಸಿದೆ. ಇದರಲ್ಲಿ ಕಾಣಿಸ್ತಾ ಇರ್ಬೋದು ಎಷ್ಟೆಷ್ಟಿರುತ್ತೆ ಅಂತ. ಯಾರೋ ಒಬ್ರು ಹೇಳ್ಬಿಟ್ರು ಕೋಟಿ ದುಡ್ಡು ಮಾಡ್ಬಿಡ್ಬೋದು ಅಂತ. ಎಷ್ಟೆಷ್ಟು ಬರ್ತಾ ಇದೆ ಅಂದರೆ 60 ರೂಪಾಯಿ, 40 ರೂಪಾಯಿ, 50 ರೂಪಾಯಿ. ಇಂಟರ್ನೆಟ್ ಖರ್ಚಿಗೂ ಸಾಕಾಗೋದಿಲ್ಲ ಇದೆಲ್ಲ. ನಾವು ಟ್ರಾವೆಲಿಂಗ್ ಮಾಡ್ತೀವಲ್ಲ, ಟ್ರಾವೆಲಿಂಗ್ ಖರ್ಚಿಗೂ ಸಾಕಾಗೋದಿಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸುಮ್ಮನೆ ಆರೋಪ ಮಾಡೋದೇನು ತುಂಬ ಈಸಿ. ತಿಂಗಳದೇ ಡೇಟಾ ಇಲ್ಲಿ ತೋರಿಸ್ತಾ ಇರೋದು, ಒಂದು ತಿಂಗಳಿಗೆ ಏನೇನು ಬರುತ್ತೆ ಅಂತ. ದಿನದ ಲೆಕ್ಕ 7-8 ತಾರೀಖುಗಳು ಕಾಣಿಸ್ತಾ ಇರಬೇಕು ಒಬ್ಬೊಬ್ರಿಗೂ. ಹೇಳೋದಕ್ಕೇನು, ಹಿಂದೆ ಕೂತ್ಕೊಂಡು ಕಮೆಂಟ್ ಹಾಕೋದಕ್ಕೆ 100 ಜನ ಆಗ್ತೀರಾ. ಆದರೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರ ಕಷ್ಟ ಯಾರಿಗೂ ಅರ್ಥ ಆಗಿರೋದಿಲ್ಲ. ಮಾತಾಡೋದಕ್ಕೆ 100 ಜನ ಮಾತಾಡ್ತೀರಾ, ಅದನ್ನೇ ಹೇಳಿದ್ದು. ಬಟ್ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. 108 ಜನ ನಿಮ್ಮಂಥವ್ರು ಇರ್ತಾರೆ ಬಿಡಿ, ಅದೇನೋ ಮೊಸರಲ್ಲಿ ಕಲ್ಲು ಹುಡ್ಕೋರು ಅಂತ ಅದಕ್ಕೆ ತೋರಿಸಿದ್ದು ಡೇಟಾ. ದಿನಕ್ಕೆ 50-60 ರೂಪಾಯಿ ಲೆಕ್ಕ ಹಾಕೊಂಡ್ರು ತಿಂಗಳು 3,500 ರೂಪಾಯಿ. ಇಂಟರ್ನೆಟ್ ಖರ್ಚು ಎಷ್ಟಾಗುತ್ತೆ? ತಿಂಗಳು 1,500 ರೂಪಾಯಿ. ಬೇಡ, ಅದು ಬಿಟ್ಟು ಸಾಫ್ಟ್ವೇರ್ ಖರ್ಚುಗಳು, ಎಡಿಟಿಂಗ್ ಸಾಫ್ಟ್ವೇರ್ ಖರ್ಚುಗಳು 1,500 ರೂಪಾಯಿ, 3,500-4,000 ಇಲ್ಲೇ ಖರ್ಚು ಬಂದ್ಬಿಡ್ತೇನೆ. ಇನ್ನು ಉಳಿದಿದ್ದು ಯಾರು ನೀವು ಬಂದು ಕೊಡ್ತಾ ಇದ್ದೀರಾ ಸ್ವಾಮಿ ಓಡಾಡೋ ಖರ್ಚುಗಳನ್ನ ಅಂತ ಕೇಳ್ಬೋದು. ಬೇಡ ಬಿಡಿ, ಯಾಕೆ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು 108 ಜನ ಇರ್ತಾರೆ ಅಂಥವ್ರಿಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ.
ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಂಥದ್ದನ್ನ ನೋಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾರೊಬ್ರು ಹಾಕಿದ್ರಲ್ಲ ದುಡ್ಡು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಅದಕ್ಕೆ ತೋರಿಸ್ದೆ ಅಷ್ಟೇ. ಇನ್ನು ಮುಂದಕ್ಕೆ ಹೋಗೋದಾದರೆ ಅಡ್ರೆಸ್ ಹೇಳಬೇಕಿತ್ತು, ಜನರಿಗೆ ಒಳ್ಳೇದಾಗ್ತಿತ್ತು. ಅದು ಅಡ್ರೆಸ್ ತಿಳಿಸಿದ್ದೀವಿ ಸರ್, ನೀವು ಹೋಗಿ ಗೂಗಲಲ್ಲಿ ಮನೋವತಿ ಅಂತ ಸರ್ಚ್ ಮಾಡಿದ್ರೆ ಸಾಕು, ಸಿಗುತ್ತೆ ನಿಮ್ಗೆ ಅಡ್ರೆಸ್ಸು. ಎಸ್ ಸರ್, ಇಟ್ಸ್ ಟ್ರೂ. ಇದು ಎಂಥ ಲೋಕವೇ, ಟ್ಯಾಕ್ಸ್ ಹೊರೆ ಅನ್ನೋದು ಬೀಳ್ತದೆ. ಇಂಥದ್ದನ್ನು ಕ್ವಶನ್ ಮಾಡಿ ಅಂದರೆ ಯಾರು ಕ್ವಶನ್ ಮಾಡಲ್ಲ. ಇಲ್ಲಿ ಕಮೆಂಟ್ಗಳು 108 ಜನ ಆಗ್ತಾರಲ್ಲ, ಅಂಥವ್ರು 4 ಜನ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಮುಂದೆ ನಿಂತ್ಕೊಂಡು ಯಾಕ್ರಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದೀರಾ, ನಂಗೆ ಟ್ಯಾಕ್ಸ್ ಜಾಸ್ತಿ ಬೇಡ ಅಂತ ಕೇಳಿ ನೋಡಲಿ. ಅದಕ್ಕೆ ಅದೇನೋ ಬೇಕು ಅಂತಾರಲ್ಲ, ಅದಿರಲ್ಲ. ಸುಮ್ಮನೆ ಇಲ್ಲಿ ಕಮೆಂಟ್ ಹಾಕೋದಕ್ಕೇನು, ಸುಮ್ಮನೆ ಮೆಸೇಜ್ ಹಾಕೋದಕ್ಕೆ ಎಲ್ಲ ಹಾಕ್ತಾರೆ ಬಿಡಿ, ಬೇಡ. ಇವ್ರ ಬಗ್ಗೆಲ್ಲ ಮಾತಾಡೋದು ಸುಮ್ಮನೆ ಏನೋ ಅನಿಸುತ್ತೆ ಸರ್. ಈ ಕಿತ್ತೋಗಿರೋ ಗೌರ್ಮೆಂಟ್ಸ್ಗಳ ಕಥೆನೇ ಹೀಗೆ, ರಾಜರ ಆಡಳಿತಾನೇ ಸೂಪರ್ ಸರ್. ಇದನ್ನು ಸರಿ ಮಾಡೋ ಕೆಲಸ ನಮ್ಮ ಕೈಲಿದೆ ಸರ್. ಎಲ್ಲರೂ ಒಂದು ಪ್ರಯತ್ನ ಮಾಡಿದ್ರೆ ಬದಲಾವಣೆ ಆಗುತ್ತೇನೋ. ಗೌರ್ಮೆಂಟ್ಗಳು ಸರಿ ಇಲ್ಲ ಅಂತ ನಾವು ಮಾತಾಡ್ತೀವಿ, ಆದರೆ ಯಾವತ್ತಾದರೂ ನಮ್ಮ ಮಕ್ಕಳಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆ ನೀವು ಪೊಲಿಟಿಕ್ಸ್ಗೆ ಹೋಗಪ್ಪ ಅಂತ ಹೇಳ್ತೀವ? ಇಲ್ಲ, ಇಂಜಿನಿಯರಿಂಗ್ ಆಗು, ಡಾಕ್ಟ್ರು ಆಗು, ಪ್ಲಸ್ ಬೇರೆ ಬೇರೆದು ಓದು, ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗು, ಸಾಫ್ಟ್ವೇರ್ ಇಂಜಿನಿಯರ್ ಆಗು, ಹೀಗೆಲ್ಲ ಹೇಳ್ತೀವಿ ಮಕ್ಕಳಿಗೆ. ಯಾವತ್ತಾದ್ರೂ ಮಕ್ಳಿಗೆ ಒಂದು ಸಲನಾದರೂ ನೀನು ಪೊಲಿಟಿಷಿಯನ್ಸ್ ಆಗಪ್ಪ ಅಂತ ಯಾಕೆ ಹೇಳಲ್ಲ? ಕರೆಕ್ಷನ್ ಮಾಡಬೇಕಾಗಿರೋರು ನಾವೇ ಅಲ್ವಾ? ಯಾಕೆ ಸಮಾಜದಲ್ಲಿ ನಾವು ಕೂಡ ಒಬ್ರು ಮೆಂಬರ್ ಅಲ್ವಾ? ಬದಲಾವಣೆಗೆ ಯಾಕೆ ನಾವು ಪ್ರಯತ್ನ ಮಾಡೋದಿಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ಪ್ರಯತ್ನ ಮಾಡಿದರೆ ಬದಲಾವಣೆ ಆಗುತ್ತೆ. ದಯವಿಟ್ಟು ಅದನ್ನ ಪ್ರಯತ್ನ ಮಾಡಿ ಸರ್. ಇನ್ನು ಮುಂದಕ್ಕೆ ಹೋಗೋದಾದರೆ ಸರ್, ಯಾವ ಇಂಪ್ರೂವ್ಮೆಂಟ್ ಬೇಡ, ಮೊದಲು ಟ್ಯಾಕ್ಸ್ಗಳಿಂದ ಓಕೆ. ಜನ ಮತ್ತೆ ಕ್ಯಾಶ್ ವ್ಯವಹಾರದ ಕಡೆ ಮುಖ ಮಾಡ್ತಾರೆ. ಕ್ಯಾಶೇ ಇರೋದಿಲ್ಲ ಮುಂದೆ ಒಂದು ದಿನ, ಅವಾಗ ಏನು ಮಾಡ್ತಿರೋ ಗೊತ್ತಿಲ್ಲ. ಯೂಜ್ ಪ್ರಾಬ್ಲಮ್. ಓಕೆ, ಟ್ಯಾಕ್ಸ್ ಬಗ್ಗೆ ತುಂಬ ಜನ ಮಾತಾಡಿದ್ದೀರಾ. ಇನ್ನು ನಿಜವಾದ ಸಂಗತಿಗಳು ಕಣ್ಣು ತೆರೆಸಿದ್ರೆ ಸುಳ್ಳು ಸಂಗತಿಗಳು ಧರ್ಮನೇ ಬದಲಾಯಿಸುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಹೌದು, ನಾನು ಹೇಳದ್ನಲ್ಲ, ಕೆಲವಷ್ಟು ಸಂಗತಿಗಳು ಪುರಾಣಗಳಲ್ಲೂ ಕೂಡ ತಿದ್ದಿದ್ದಾರೆ. ಟ್ರಾನ್ಸ್ಲೇಷನಲ್ಲಿ, ಇಂಟರ್ಪ್ರಿಟೇಷನಲ್ಲಿ ವೇರಿಯೇಷನ್ ಆಗಿದೆ. ಅವರವರ ಅನುಕೂಲಕ್ಕೆ ತಿದ್ದಿದ್ದಾರೆ. ಯಾರೋ ಒಬ್ಬರು ಎಕ್ಸಾಂಪಲ್ ಬುಕ್ ಪ್ರಿಂಟ್ ಮಾಡುವಾಗ ಅವರ ಧರ್ಮ ಅದರಲ್ಲಿ ಹೈಲೈಟಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿರ್ತಾರೆ, ಯಾವುದೋ ಒಂದು ಕ್ಯಾರೆಕ್ಟರ್ನ ಹೈಲೈಟ್ ಮಾಡಿ ಇವರು ಈ ಧರ್ಮದವರು ಇಂಥ ಕೆಲಸ ಮಾಡಿದ್ರು ಅಂತ ಹೈಲೈಟ್ ಮಾಡಿಬಿಟ್ಬಿಟ್ಟಿರ್ತಾರೆ. ಧರ್ಮ ಅನ್ನೋದು ಬಿಡಿ, ಇನ್ನು ಕ್ಯಾಸ್ಟ್ನಲ್ಲಿ ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ, ಇವರು ಈ ಕ್ಯಾಸ್ಟ್ ಅವರು ಇಂಥ ಕೆಲಸ ಮಾಡಿದ್ರು ಅಂತ. ನಿಜವಾಗ್ಲೂ ಇದೆಲ್ಲ ನಾವು ಮಾಡ್ಕೊಂಡಿರೋ ಬುಕ್ಗಳನ್ನ ಓದುವಾಗ ನಮ್ಮಲ್ಲೂ ಅಂಥ ತಪ್ಪುಗಳಾಗೋಗುತ್ತೆ. ಕಾರಣ ಹೇಳಿದ್ನಲ್ಲ, ಪ್ರಿಂಟಿಂಗ್ ಇಂಟರ್ಪ್ರಿಟೇಷನ್ ಮಾಡುವಾಗ ಅವ್ರನ್ನ ಅವ್ರು ಹೈಲೈಟ್ ಮಾಡ್ಕೊಳ್ಳೋದಕ್ಕೆ, ಅವ್ರ ಹಿಂದೆ ಇರೋರನ್ನ ಹೈಲೈಟ್ ಮಾಡ್ಕೊಳ್ಳೋದಕ್ಕೆ ಬಳಸಿರ್ತಾರೆ. ಇನ್ನು ಕೆಲವೊಬ್ರು ಸ್ವಾಮೀಜಿಗಳು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಅಂಥ ಕೆಲಸನ. ಅಧಿಕಾರದಲ್ಲಿರಬೇಕು, ಅಲ್ಲಿ ಸೀಟಲ್ಲಿ ಕೂತ್ಕೋಬೇಕು ಅನ್ನೋ ಒಂದು ಕಾರಣದಿಂದ ಧರ್ಮಗಳನ್ನ ಎತ್ತಿ ಹೊಡೆದಾಡೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮಕ್ಕೆ ಮೀಸಲಾತಿ ಬೇಕು, ನಮ್ಮ ಧರ್ಮಕ್ಕೆ ಈಗ ಬೇಕು ಆಗಬೇಕು ಅಂತ ಕೇಳೋದನ್ನ ಬಿಟ್ಟು ಅವರು ಎಲ್ಲ ಧರ್ಮ ಒಂದೇ, ಮನುಷ್ಯ ಧರ್ಮ, ಇದನ್ನು ಫಾಲೋ ಮಾಡಿ ಅಂತ ಜನರಿಗೆ ಯಾವತ್ತು ನೀತಿ ಪಾಠ ಹೇಳೋದಕ್ಕೆ ಶುರು ಮಾಡ್ತಾರೋ ಅವತ್ತು ಇದು ಸರಿ ಆಗ್ತಾ ಹೋಗುತ್ತೆ. ಅದು ಸದ್ಯಕ್ಕೆ ಆಗೋದಿಲ್ಲ ಬಿಡಿ, ನೋಡ್ಬಿಟ್ಟಿದ್ದೀವಲ್ಲ. ಏನು ಮಾಡಿದ್ರು ಬದಲಾಯಿಸೋದಕ್ಕಾಗದೇ ಇರೋವಂಥ ಪ್ರಪಂಚ ಆಗೋಗಿದೆ. ಬದಲಾಯಿಸೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಆಗೋರು ಆಗ್ಬೋದು, 100ರಲ್ಲಿ ಒಬ್ಬರಾದರೂ ಓಕೆ, ಬೇಡ 1000ರಲ್ಲಿ ಒಬ್ಬರಾಗಲಿ ಬಿಡಿ ಸಾಕು. ಇನ್ನು ಮುಂದಕ್ಕೆ ಹೋಗೋದಾದರೆ ಬೀಟಲ್ ಗ್ರೀನ್ ಎಕ್ಸೂಷನ್ ಓಕೆ, 2587 ವರ್ಷಗಳು ಆಚೆಗೆ ತ್ರೇತಾಯುಗ ಮುಗಿದು ಇನ್ನು 1938ಕ್ಕೆ ಸಂಗಮ ಯುಗ ಪ್ರಾರಂಭ ಆಯಿತು. 2038ಕ್ಕೆ ಸಂಗಮ ಯುಗನೂ ಮುಗಿದೋಗುತ್ತೆ, ಸತ್ಯಯುಗ ಶುರು ಆಗುತ್ತೆ ಅಂತ ಯಾರೊಬ್ರು ಹಾಕಿದ್ದಾರೆ. ಅದೇ ಹೇಳಿದ್ದು ಸರ್. ಕೆಲವೊಬ್ರು ನೀವು ಏನು ಕಮೆಂಟ್ಗಳು ಹಾಕ್ತಾ ಇರ್ತೀರಾ, ಕೆಲವೊಬ್ರು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇರ್ತೀರಾ, ಅಂಥದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡಿರ್ತೀವಿ. ಇಲ್ಲಿ ಯಾವುದೂ ಕೂಡ ಕಾಲ್ಪನಿಕ ಅಲ್ಲ, ನೀವು ತಿಳಿಸಿರೋ ವಿಷಯಗಳನ್ನೇ ಡಿಸ್ಕಸ್ ಮಾಡಿರ್ತೀವಿ. ನಾವು ಯಾವುದನ್ನು ಕಾಲಜ್ಞಾನಿ ಥರದಲ್ಲಿ ಕುತ್ಕೊಂಡು ಬರ್ದಿಲ್ಲ. ಗೊತ್ತಿರೋ ವಿಷಯಗಳನ್ನ 108 ಜನರ ಹತ್ರ ಮಾತಾಡಿದಾಗ, 108 ಬುಕ್ ಓದೋದಕ್ಕಿಂತ 108 ಜನರ ಹತ್ರ ವಿಶ್ಲೇಷಣೆ ಮಾಡಿದಾಗ, ಡಿಸ್ಕಸ್ ಮಾಡಿದಾಗ ಕೆಲವಷ್ಟು ರಿಯಾಲಿಟಿ ಬರುತ್ತೆ ಅಂತಾರಲ್ಲ, ಅಂಥದ್ದನ್ನ ಡಿಸ್ಕಸ್ ಮಾಡಿರ್ತೀವಿ, ಇಲ್ಲಿ ಹೇಳಿರ್ತೀವಿ. ಅದಕ್ಕೆ ಯಾರ್ಯಾರೋ ಒಬ್ಬೊಬ್ರು ಅನ್ಕೊಂಡ್ಬಿಟ್ಟಿರ್ತೀರ, ನಾಳೆ ಬೆಳಗ್ಗೆ ಆಗಬೇಕಾಯಿತು, ಆಗಿಲ್ಲ, ಯಾಕೆ ಅಂದರೆ ನಾನು ಏನು ಹೇಳಲಿ, ಆಗಲಿ ಬರಲಿ ಓಕೆ ಅಣ್ಣ. ಇಂದು ಏಪ್ರಿಲ್ 18 ಮುಗಿದೋಯ್ತು. ಓಕೆ, ಇದು ಎಲ್ಲರೂ ಅದೊಂದು ಡೇಟ್ ಇಟ್ಕೊಂಡ್ಬಿಟ್ಟಿದ್ದೀರಾ. ಅಲ್ಲಿ ಸಾಯಿ ಕೃಷ್ಣ ಅವರು ಒಂದು ಡೇಟ್ ಹೇಳ್ಬಿಟ್ಟಿದ್ರು, ಅದು ನಾನು ಹೇಳಿದ್ದಲ್ಲ. ಸಾಯಿ ಕೃಷ್ಣ ಅವರು ಬಾಲಾಂಜನದಲ್ಲೇನೋ ಏಪ್ರಿಲ್ 18 ಒಬ್ಬ ಹುಡುಗ ಅದನ್ನು ನೋಡಿ ಹೇಳಿದ್ದ. ಏಪ್ರಿಲ್ 18ಕ್ಕೆ 2025ನೇ ಇಸ್ವಿನಲ್ಲಿ ಈ ರೀತಿ ಒಂದು ಏನದು ಯಾಗಂಟಿ ಬಸವಣ್ಣ ಬೆಂಕಿ ಹಾಕುತ್ತೆ ಅಂತ ಏನೋ ಇದೆ ಅಂತೆ, ಆ ರೀತಿ ಹೇಳಿದ್ರು. 11 ವರ್ಷದ ಒಬ್ಬ ಹುಡುಗ ಅಂತ ತಿಳಿಸಿದ್ರು. ಬಟ್ ಅದಾಗಿಲ್ಲ ಅಂದರೆ ಮುಂದೆ ನಡೆಯೋದೆಲ್ಲ ಆಗೋದಿಲ್ಲ ಅಂತಲೇ ಇಲ್ವಲ್ಲ. ಕೆಲವೊಂದಕ್ಕೆ ಟೈಮ್ ತಗೋಬೋದು, ಅದಕ್ಕೆ ಕಾಯೋ ಪೇಷನ್ಸ್ ಇಲ್ಲ. ಎಷ್ಟೋ ಜನಕ್ಕೆ ಬೇಗ ಆಗೋಗ್ಬಿಡ್ಬೇಕು, ಬೇಗ ಸತ್ತೋಗ್ಬಿಡ್ಬೇಕು. ಯಾಕೆ ಇಷ್ಟೊಂದು ಆಸೆ ಪಡ್ತಾ ಇದ್ದಾರೋ ಗೊತ್ತಿಲ್ಲ ನನಗಂತೂ. ನನ್ನನ್ನು ಕೇಳೋದಾದ್ರೆ ನಾನು ಹೇಳ್ತೀನಿ, ಇನ್ನೊಂದು ಸ್ವಲ್ಪ 10 ವರ್ಷ ಮುಂದಕ್ಕೆ ತಿಳಿದ್ರೆ ಸ್ವಲ್ಪ ಒಳ್ಳೇದೇ ಅಲ್ವಾ. ಬದಲಾಗ್ತಾರೆ, ಇನ್ನು ದಾರಿಗಳು ಹುಡ್ಕೊಳ್ತಾರೆ. ಅದಾದ್ಮೇಲೆ ಆಗೋದಾಗ್ತಾನೆ ಇರುತ್ತೆ. ಭೀಕರ ಕಾಯಿಲೆಗಳು, ಕರೋನಾ ಬಂದಾಗ ದಾರಿಗಳಿಲ್ಲದೆ ಯಾವ ರೀತಿ ಒದ್ದಾಡಿದ್ವಿ ನೋಡಿದ್ದೀವಿ. ಅದಕ್ಕಿಂತ ಮುಂಚೆ ನಮಗೆ ಮೊದಲೇ ಗೊತ್ತಿದ್ರೆ
ಇದ್ರ ಒಂದು ಕಾಯಿಲೆ ಬರುತ್ತೆ. ಇದಕ್ಕೆ ಈ ರೀತಿ ದಾರಿ ಹುಡ್ಕೋಬೇಕು ಅಂತ ಗೊತ್ತಿದ್ರೆ ದಾರಿಗಳನ್ನ ಹುಡ್ಕೊಳ್ಳೋ ಕೆಲಸ ಮಾಡ್ತೀವಲ್ಲ, ಅಷ್ಟೇ ನಾವೀಗ ಇಲ್ಲಿ ಮಾಡ್ತಾ ಇರೋದು. ಅದಕ್ಕೆ ಹೇಳಿದ್ದು, ನೋಡೋರು ನೋಡಿ, ತಿಳ್ಕೊಳ್ಳಿ. ಸುಮ್ಮನೆ ಏನೋ ಅನ್ಕೊಳ್ಳೋದಕ್ಕೂ ಹೋಗ್ಬೇಡಿ. ಇದು ಮೂಢನಂಬಿಕೆ ಅಲ್ಲ ಸಹೋದರ, ಇದು ಸತ್ಯ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬೊಬ್ರು ಬೈಬಲ್ ಓದ್ತಾ ಇದ್ದಾರೆ, ಬೇರೆ ಬೇರೆ ಧರ್ಮದಲ್ಲಿ ಆಗೋದು ನೋಡ್ತಾ ಇದ್ದಾರೆ. ಜೀಸಸ್ ಅಲ್ಲಿ ಬರ್ತಾರೆ ಅಂತಾನೆ ಅವರು ತಿಳಿಸ್ತಾ ಇರೋದು. ಏಕೆಂದ್ರೆ ಇಸ್ರೇಲ್ನಲ್ಲಿ ಈ ಏಪ್ರಿಲ್ 21ನೇ ತಾರೀಕು ಒಂದು ಬಲಿ ಕೊಡೋ ಪ್ರಯತ್ನ ಇದೆ. ಆ ರೀತಿ ಏನಾದ್ರೂ ಬಲಿ ಕೊಟ್ರೆ ಬದಲಾವಣೆಗಳು ಪ್ರಪಂಚದಲ್ಲಿ ಬೇಜಾನ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ. ನೋಡ್ಬೇಕು ಅದೇನೇನಾಗುತ್ತೆ ಅಂತ. ಯಾರಿದು ಸಾಯಿ ಧರ್ಮ, ಪ್ರಳಯ ಆಗುತ್ತೆ ಅಂತ ದಿನ ವಿಡಿಯೋ ಮಾಡಿ ಇಷ್ಟು ದಿನ ಹೇಳಿದ್ದು. ಓಕೆ, ಥ್ಯಾಂಕ್ ಯು. ಇನ್ಮೇಲೆ ಬೇಡ ಸರ್. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಇದೊಂದೇ ತಿಳಿಸ್ತಾ ಇಲ್ಲ ಸ್ವಾಮಿ. ಇದ್ರ ಜೊತೆಗೆ ಅಡ್ವಾನ್ಸ್ ಟೆಕ್ನಾಲಜಿ ಏನೇನ್ ಆಗ್ತಾ ಇದೆ, ಫ್ಯೂಚರಲ್ಲಿ ಕೆಲಸಗಳ ಪ್ರಾಬ್ಲಮ್ ಏನೇನಾಗುತ್ತೆ, ರೋಬೋಟಿಕ್ಸ್ ಯಾವ ತರ ಬರ್ತಾ ಇದೆ, AI ಡೆವಲಪ್ಮೆಂಟ್ ಯಾವ ತರ ಆಗ್ತಾ ಇದೆ, ಇದೆಲ್ಲದ್ರಿಂದ ಜನ ಯಾವ ರೀತಿ ಕೆಲಸ ಕಳ್ಕೊಳ್ತಾರೆ, ಅದನ್ನ ಬಿಟ್ಟು ನಾವು ಯಾವ ರೀತಿ ಬದುಕೋದನ್ನ ಕಲ್ತ್ಕೋಬೇಕು ಅನ್ನೋ ವಿಷಯಗಳನ್ನ ಅದ್ರಲ್ಲಿ ತಿಳಿಸಿರ್ತೀವಿ. ನೀವು ಅದನ್ನ ನೋಡೋದಕ್ಕೆ ಹೋಗಿರಲ್ಲ. ಸ್ಟಾರ್ಟಿಂಗ್ ಒಂದ್ 2 ನಿಮಿಷ ನೋಡ್ಬಿಟ್ಟು ಇನ್ನು ಉಳಿದಿದ್ದನ್ನ ಫಾರ್ವರ್ಡ್ ಮಾಡ್ಬಿಟ್ಟು ಟಕ್ಕಂತ ಒಂದು ಕಮೆಂಟ್ ಹಾಕ್ಬಿಡ್ತೀರ. ಅದಕ್ಕೆ ಹೇಳಿದ್ದು, ಯಾವುದೇ ಬುಕ್ ಆಗಲಿ ಪೂರ್ತಿ ಓದಿದೆ ಅದರಲ್ಲಿರೋಂಥದ್ದನ್ನ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನೊಂದು, ಬುಕ್ಕನ್ನು ಪೂರ್ತಿಯಾಗಿ ಓದಿರ್ತೀವಿ, ಅದರಲ್ಲಿರೋ ಅರ್ಥಗಳನ್ನೇ ಅರ್ಥ ಮಾಡ್ಕೊಂಡಿರಲ್ಲ. ಸುಮ್ಮನೆ ಓದಿದ್ದೀವಿ, ನಮಗೂ ಗೊತ್ತು ಅಂತ ಹೇಳೋದು ಇಷ್ಟೇ ಎಲ್ಲರೂ ಮಾಡೋವಂಥದ್ದು. ಅದನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಯೋಚನೆ ಮಾಡಿ. ಆದಷ್ಟು ಪೂರ್ತಿ ಏನು ಹೇಳಿದರೆ ಕೇಳಿಸ್ಕೋಬೇಕು. ಇಲ್ಲ ಈಗ ಇದೆಯಾ, ಓಕೆ ಬಿಡಪ್ಪ, ಅವ್ರ ಪಳಗೇನೋ ಮಾಡ್ಕೊಂಡಿದ್ದಾರೆ ಅನ್ನೋ ಸುಮ್ಮನೆ ಆಗ್ಬೇಕು. ಇಲ್ವಾ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ತಿಳಿಸೋ ಪ್ರಯತ್ನ ಮಾಡಿ ಅಂತ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ರು ಒಂದೊಂದು ಅನುಭವಗಳಾಗಿರುತ್ತೆ, ಅನುಭವಗಳ ಮೇಲೆ ಮಾತುಗಳು ಬರ್ತಾ ಇರುತ್ತೆ. ಬನ್ನಿ ಗುರುಗಳೇ, ದೇವರ ದೇಹ ನೀಲಿ ಇರುತ್ತೆ. ಗೊತ್ತಿಲ್ಲ ನನಗೂ ಅಷ್ಟು. ಶನಿದೇವರ ದೇಹ ನೀಲಿ ಇರುತ್ತೆ ಅಂತ ಹೇಳಿದ್ದಾರೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ತೋಳ ಬಂತು ತೋಳ ಕಥೆ ಆಗಿದೆ. ನಾನು ಇದನ್ನ ಹೇಳಿದ್ದೀನಿ, ತೋಳ ಬಂತು ತೋಳ ಕಥೆ 2-3 ಸಲ ಸುಳ್ಳಾಗಿದ್ರು, ಒಂದು ಸಲ ನಿಜ ಹೋಗ್ಬಿಡುತ್ತಲ್ಲ. ಆ ಥರದ ಪ್ರಕೃತಿನಲ್ಲಿ ತುಂಬಾ ಆಗ್ತಾ ಇರುತ್ತೆ. 2012 ಜನರನ್ನ ನಂಬಿಸಿ ಆಮಾರಿಸು ಅಂತ ಯಾರು ಅನ್ಕೋಬೇಡಿ. ಪ್ರಕೃತಿನಲ್ಲಿ ಬದಲಾವಣೆ ಆಗುತ್ತೆ ಅಂತ ಬರ್ದಿದ್ರು. 2012ಕ್ಕೆ ಅಂತಲೇ ಬರ್ದಿರ್ಲಿಲ್ಲ. ನಾವು ಅವ್ರು ಬರ್ದಿದ್ದ ಲೈನ್ಸ್ಗಳನ್ನ 2012 ಅಂತ ಲೆಕ್ಕ ಹಾಕೊಂಡ್ಬಿಟ್ವಿ. ಬಟ್ ಆದ್ರೆ ಎಲ್ಲೂ ಕೂಡ 2012 ಅಂತ ಎಲ್ಲಾದ್ರೂ ಬರ್ದಿದಾರ? 2024 ಅಂತ ಎಲ್ಲಾದ್ರೂ ಬರ್ದಿದಾರ? 2032 ಅಂತ ಎಲ್ಲಾದ್ರೂ ನಂಬರ್ ಬರ್ದಿದಾರ? ನಂಬರ್ ಎಲ್ಲೂ ಕೂಡ ಬರ್ದಿಲ್ಲ. ಅವ್ರು ಬರ್ದಿರೋ ಡ್ರಾಯಿಂಗ್ಗಳು, ಪಿಕ್ಚರ್ಗಳು, ಅದನ್ನ ಅನಾಲಿಸಿಸ್ ಮಾಡುವಾಗ ವೇರಿಯೇಷನ್ ಆಗಿ ನಾವು ಇದೇ ಡೇಟು ಅಂತ ನಾವು ಬರ್ಕೊಂಡ್ಬಿಟ್ಟಿದೀವಿ ಅಷ್ಟೇ. ನಾವು ಬರ್ಕೊಂಡಿದೀವಿ. ಇದಕ್ಕಿಂತ ಜ್ಞಾನಿಗಳು ಎಷ್ಟೆಷ್ಟೋ ಜನ ಬುಕ್ಕಲ್ಲಿ ಬರೆಯುವಾಗ, ಟ್ರಾನ್ಸ್ಲೇಷನ್ ಮಾಡುವಾಗ ಆ ಥರ ಮಾಡ್ಬಿಟ್ಟಿದ್ದಾರೆ. ನಾವು ಅದನ್ನೇ ನಂಬ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಇಲ್ಲಿ ವೇರಿಯೇಷನ್ಗಳು ಆಗ್ತಾ ಇದೆ. ಎಕ್ಸಾಂಪಲ್ ಕಣ್ಮುಂದೆ ನೋಡ್ತಾ ಇರೋರು ಗೊತ್ತಿರುತ್ತೆ. ಮುಂದಕ್ಕೆ ಹೋಗೋದಾದ್ರೆ, ನಾಳೆ ಏಪ್ರಿಲ್ 18 ಇದ್ರ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ ಮಾಡಿದ್ದಾರೆ. ಅದೇ ಹೇಳದ್ನಲ್ಲ, ಯಾರಾದ್ರೂ ಒಂದು ವಿಷಯ ಹೇಳ್ಬಿಟ್ರೆ ಅದನ್ನೇ ಹಿಡ್ಕೊಂಡ್ಬಿಡ್ತೀರಾ ಎಲ್ಲರೂ. ಸಾಯಿ ಕೃಷ್ಣ ಅವರು ಏಪ್ರಿಲ್ 18ಕ್ಕೆ ಈ ತರ ಒಂದು ಆಗುತ್ತೆ ಇನ್ಸಿಡೆಂಟು ಅಂತ ಹೇಳಿದ್ರಷ್ಟೇ. ಎಲ್ಲರೂ ಕೂಡ ಅದನ್ನೇ ಹಿಡ್ಕೊಂಡು ಆಡ್ತಾ ಇರ್ತೀವಿ. ಅದನ್ನ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಹೌದು, ಬೇರೆ ಬೇರೆ ಕಡೆ ಆಗ್ತಾ ಇದೆಯಲ್ಲ, ಯಾಕೆ ನಾವು ಅದನ್ನ ನಂಬ್ತಾ ಇಲ್ಲ ಅಂತ ಮಾತಾಡೋದೇ ಇಲ್ಲ. ನಾರ್ತ್ ಇಂಡಿಯಾದಲ್ಲಿ ಭೂಕಂಪ ಆಗ್ತಾ ಇದೆ, ಸಿಂಗಾಪುರಲ್ಲಿ ಪ್ರವಾಹ ಬರ್ತಾ ಇದೆ, ಇದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಅಲ್ಲೆಲ್ಲೋ ಆಗ್ತಾ ಇದೆ, ಬಿಡಪ್ಪ ನನ್ಗದು ಬೇಡ, ನಾನಿರೋ ಕಡೆ ಆಗ್ಬೇಕು ಅಷ್ಟೇ. ನಿಮ್ಮ ಎಕ್ಸ್ಪೆಕ್ಟೇಷನ್ ನನಗೆ ಅರ್ಥ ಆಗಿದೆ. ಇದರಲ್ಲಿ ಒಟ್ಟಿನಲ್ಲಿ ಇಲ್ಲಿ ಕಮೆಂಟ್ ಆಗ್ತಾ ಇರೋರು ಎಕ್ಸ್ಪೆಕ್ಟೇಷನ್ ಏನು, ನಾನಿರೋ ಕಡೆ ಇದಾಗಬೇಕು, ಯಾಕಾಗಿಲ್ಲ ಅಂತ ಪ್ರಶ್ನೆ ಮಾಡೋರೇ ಜಾಸ್ತಿ ಇದ್ದೀರಾ. ಆಮೇಲೆ ಚೀನಾದಲ್ಲಿ ಲಾಕ್ಡೌನ್ ಮಾಡಿದ್ದಾರೆ. ಕೆಲವೊಂದು ಕಡೆ ಕೆಲವಷ್ಟು ನಡೀತಾ ಇದೆ ಸರ್. ಅದೇ ಹೇಳದ್ನಲ್ಲ, ಈ ಕೆಲವೊಬ್ರು ನೆಗೆಟಿವ್ ಕಮೆಂಟ್ಗಳಿಂದ ಪಾಸಿಟಿವ್ ಕಮೆಂಟ್ಗಳು ಮುಚ್ಚೋಗುತ್ತೆ ಅಷ್ಟೇ. ಇಲ್ಲಿ ಆಗ್ತಾ ಇರೋದು ನನಗೂ ಹಾಗೆ ಅನ್ನಿಸ್ತಿದೆ, ಯಾಕೆ ಇನ್ನೂ ಆಗಿಲ್ಲ. ಇದನ್ನೇ ಹೇಳಿದ್ದು, ಯಾವ್ದಾದ್ರು ಒಂದು ಡೇಟ್ ಹೇಳಿದ್ರೆ ಅದನ್ನೇ ಇಟ್ಕೊಂಡು ಕೂತಿರ್ತೀರ. ಬೇರೆ ಬೇರೆ ಕಡೆ ಆಗ್ತಾ ಇರುತ್ತೆ, ಅದನ್ನ ನೋಡೋದಕ್ಕೆ ಹೋಗೋದಿಲ್ಲ. ನಮ್ಮ ಮನೆ ಪಕ್ಕದಲ್ಲಿ ಬೆಂಕಿ ಹತ್ಕೊಂಡು ಉಳಿದಿಲ್ಲ ಅಂದ್ರೆ ಪಕ್ಕದೂರಲ್ಲಿ ಬೆಂಕಿ ಹತ್ಕೊಂಡು ಉರಿತಿಲ್ಲ ಅಂತ ಅಲ್ಲ, ಅಲ್ಲಿ ಹತ್ಕೊಂಡು ಉರಿತಾ ಇರುತ್ತೆ, ಅದು ನಮಗೆ ಗೊತ್ತಿರೋದಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನಮ್ಮ ಮನೆ ಪಕ್ಕ ಹಚ್ಕೊಂಡಿಲ್ಲ ಅಂದ್ಮೇಲೆ ಇದು ಹಚ್ಕೋಬೇಕು, ಉರಿಬೇಕು, ಅವಾಗ ನಾನು ಇದನ್ನ ನಂಬ್ತೀನಿ ಅಂತ ಹೇಳೋರಿಗೆ ನಂಬಲೇಬೇಡಿ ಅಂತಾನೆ ಹೇಳೋದು. ಈಗ ಇವನ್ ನಾನು ಕರ್ಕೊಬಂದು ದೇವ್ರನ್ನ ಕೂರಿಸ್ಬಿಟ್ಟು ಪಕ್ಕದಲ್ಲಿ, ನೋಡಪ್ಪ ಇಲ್ಲಿ ದೇವ್ರು ಕೂತಿದೆ, ಇದೇ ದೇವ್ರು ಅಂತ ಹೇಳಿದ್ರು ನೀವ್ ಯಾರು ನಂಬಲ್ಲ. ಇದೇ ದೇವ್ರು ಅನ್ನೋದು ಪ್ರೂಫ್ ಏನು? ಏನ್ ಗ್ಯಾರಂಟಿ ಕೊಡ್ತೀಯಾ? ಯಾರು ಹೇಳಿದ್ ನಿನಗೆ? ದೇವ್ರು ಬಂದು ಹೇಳಿದ್ನ ನಿನ್ಗೆ? ಆ ತರ ಪ್ರೂವ್ ಮಾಡ್ಸು ನೋಡೋಣ ದೇವ್ರ ಕೈಲಿ ಅಂತ. ಈ ತರ 28 ಕ್ವಶನ್ ಕೇಳೋರು 40 ಜನ ಇದ್ದೇ ಇರ್ತೀರಾ ಬಿಡಿ. ಏನು ಉಳಿದವರು ಓಕೆ ಇರಬಹುದೇನು, ನೋಡೋಣ, ನಂಬೋಣ, ಆದ್ರೆ ಒಳ್ಳೇದು. ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ಅನ್ಕೋಬೇಕು. ಯಾರು ಕೂಡ ನಿಮ್ಮ ದೇವ್ರಿಗೋಸ್ಕರ ದುಡ್ಡು ಖರ್ಚು ಮಾಡಿ, ನಿಮ್ ದೇವ್ರಿಗೋಸ್ಕರ ಸಮಯ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ. ನಂಬೋರ್ ನಂಬಿ, ಬಿಡೋರ್ ಬಿಡಿ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತು ಹೇಳಿದೆ, ಹೋಪ್ ಇಸ್ ದ ವೇ ಫಾರ್ ಎವ್ರಿಥಿಂಗ್. ಇದು ಬುದ್ಧ ಹೇಳಿದ್ದು. ಅದಕ್ಕೋಸ್ಕರನೇ ಅವ್ರು ಬುದ್ಧ ಉಳ್ಕೊಂಡ್ರು. ಇನ್ನು ಉಳಿದವ್ರು ನಾವು ಇದೇ ರೀತಿ ಮನುಷ್ಯರ ರೀತಿ ಬದುಕ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಜನ ತುಂಬಾ ಕಡಿಮೆ. ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ಳಿ, ಬಿಡೋರ್ ಬಿಡಿ.
ಇನ್ನು ಕಲ್ಕಿ ಗ್ರೂಪ್ಗೆ ಸೇರಿಸ್ಕೊಳ್ಳಿ ಸರ್. ಸೇರ್ಕೊಳ್ತಾ ಇದ್ದಾರೆ. ತುಂಬ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ನನಗೂ ಎಷ್ಟೋ ವಿಷಯಗಳನ್ನ ಕಳಿಸ್ತಾ ಇರ್ತಾರೆ, ನಿಮಗೂ ತಿಳಿಸ್ತಾ ಇರ್ತೀನಿ. ಇನ್ನೂ ಈ ಥರದ್ದು ಎಷ್ಟೆಷ್ಟೋ ವಿಷಯಗಳಿದೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋವಂಥದ್ದು, ನಿಮಗೂ ತಿಳಿಸ್ತಾ ಹೋಗ್ತೀನಿ. ಮುಂದೇನೋ ಟೈಮ್ ಆಗೋಯ್ತು, ಒಂದು 20 ನಿಮಿಷ. ಇನ್ನು ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ. ಅರ್ಥ ಮಾಡ್ಕೊಳ್ಳಿ, ಬಿಡೋರು ಬಿಡಿ, ನಂಬೋರು ನಂಬಿ. ಥ್ಯಾಂಕ್ ಯು.